ರೈತರ ಜೀವನಾಡಿಯಾದ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದ್ದು ನಾಳೆ ಸಿಎಂ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ಬಾಗಿನ ಅರ್ಪಿಸುವ ಗಣ್ಯರಿಗಾಗಿ 40 ಜೊತೆ ಬಾಗಿನ ತಯಾರಿಯನ್ನ ಮಾಡಲಾಗಿರುವಂತದ್ದು. ಪುರೋಹಿತ ಡಾಕ್ಟರ್ ಭಾನುಪ್ರಕಾಶ್ ನೇತೃತ್ವದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆ ಬಾಗಿನ ಅರ್ಪಣೆಯ ಪೂಜಾ ಕೈಂಕರ್ಯಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊರದಲ್ಲಿ 40 ಜೊತೆಯ ಬಾಗಿನಗಳು ಸಿದ್ಧವಾಗಿದೆ. ನಾಳೆ ಬೆಳಗ್ಗೆ 11:30 ಅಭಿಜಿನ್ ಶುಭ ಲಗ್ನದಲ್ಲಿ ಸಿಎಂ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ಭರ್ತಿಯಾದಂತಹ ಕೆಆರ್ಎಸ್ ಡ್ಯಾಂಗೆ ಸಿಎಂ, ಡಿಸಿಎಂ ಸೇರಿ ಸಚಿವರು, ಶಾಸಕರು ಭಾಗಿಯಾಗಲಿದ್ದಾರೆ. ಶ್ರೀರಂಗಪಟ್ಟಣ ಪ್ರಸಿದ್ಧ ಪುರೋಹಿತ ಡಾಕ್ಟರ್ ಭಾನುಪ್ರಕಾಶ್ ನೇತೃತ್ವದಲ್ಲಿ ಬಾಗಿನ ಅರ್ಪಣೆಯ ಪೂಜಾ ಕೈಂಕರ್ಯ ನೆರವೇರಲಿದೆ. ನಾಳೆ ಬೆಳಗ್ಗೆ 11:30 ಅಭಿಜಿನ್ ಶುಭ ಲಗ್ನದಲ್ಲಿ ಸಿಎಂ ಸೇರಿ ಹಲವರು ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ರೈತರ ಜೀವನಾಡಿಯಾದ ಕೃಷ್ಣರಾಜಸಾಗರ ಜಲಾಶಯವು ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲಿ ಭರ್ತಿಯಾಗಿದ್ದು ಹೊಸ ದಾಖಲೆಯನ್ನ ಸೃಷ್ಟಿಸಿದೆ. ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯಾಗಿರತಕ್ಕಂತಹ ಸಂಭ್ರಮದ ಅಂಗವಾಗಿ ಜೂನ್ 30 ಅಂದರೆ ನಾಳೆ ಬೆಳಗ್ಗೆ 11:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 4ನೇ ಬಾರಿಗೆ ಬಾಗಿನ ಅರ್ಪಿಸಲಿದ್ದಾರೆ. ಈಗಾಗಲೇ 2013, 2014, 2024 ಇನ್ನು ಈ 3 ವರ್ಷ ಕಾವೇರಿ ತಾಯಿಗೆ ಬಾಗಿನ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಪ್ರಸ್ತುತ 121 ಅಡಿ ನೀರಿದ್ದು ಭರ್ತಿಗೆ 3 ಅಡಿ ಮಾತ್ರ ಬಾಕಿ ಇದೆ. ಬ್ರಹ್ಮಕುಂಡ ಪ್ರಮದ್ಭೂತೆ ಲೋಪಾಮುದ್ರೇ ನಮೋಸ್ತುತೆ. ಬಂಧುಗಳೇ, ನಾಳೆ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿ ಸೋಮವಾರ ದಿನ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಮುಖ್ಯಮಂತ್ರಿಗಳಿಂದ ತುಂಬಿದ ಕಾವೇರಿಗೆ ಬಾಗಿನ ಅರ್ಪಣಾ ಕಾರ್ಯಕ್ರಮ ನಡೀತಾ ಇದೆ. ಇದು ಬಹಳ ವಿಶೇಷ. ಕನ್ನಂಬಾಡಿ ಕಟ್ಟಿದಾಗಲಿಂದಲೂ ಸಹಿತ ಸುಮಾರು 70-80 ವರ್ಷದಲ್ಲಿ ಜೂನ್ ತಿಂಗಳಿನಲ್ಲಿ ಕನ್ನಂಬಾಡಿ ಕಟ್ಟೆ ಕೃಷ್ಣರಾಜಸಾಗರ ತುಂಬಿರತಕ್ಕಂಥದ್ದು ಇದೇ ಪ್ರಥಮ ಬಾರಿಗೆ. ಆದ್ದರಿಂದ ಈ ಒಂದು ಕಾವೇರಿ ಮಾತೆಗೆ ನಾವೆಲ್ಲರೂ ಸಹಿತ ನಮ್ಮ ಪರವಾಗಿ ಮುಖ್ಯಮಂತ್ರಿಗಳು ಬಾಗಿನವನ್ನು ಅರ್ಪಿಸ್ತಾರೆ. ಅಂದರೆ ನಾವು ಪ್ರಾತಃ ಕಾಲದಲ್ಲಿ ನಾವು ಆ ಜಲಾಶಯದ ಹತ್ತಿರ ಇರತಕ್ಕಂಥ ಜಾಗದಲ್ಲಿ ಕಾವೇರಿ ಮಾತೆಯ ಪ್ರತಿಮೆಯ ಮುಂಭಾಗದಲ್ಲಿ ವಿಶೇಷವಾದಂಥ ಗಣಪತಿ ಪೂಜೆ, ಪುಣ್ಯಾಹಗಳನ್ನು ಮಾಡಿ, ಪಂಚಗವ್ಯಗಳನ್ನು ಮಾಡಿ, ಕಲಶ ಸ್ಥಾಪನೆಗಳನ್ನು ಮಾಡಿ, ಪರ್ಜನ್ಯ ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿ ಅಲ್ಲಿ ನಾವು ವಿಷ್ಣು ಸಹಸ್ರನಾಮ ಹೋಮ ಮತ್ತು ಕಾವೇರಿ ಮಾತೆಯ ಹೋಮವನ್ನು ಅಲ್ಲಿ ಮಾಡ್ತೇವೆ. ನಂತರ ಅಭಿಜಿನ್ ಮುಹೂರ್ತ ಅಂದರೆ ಬೆಳಗ್ಗೆ 11 ಗಂಟೆ ಮೇಲೆ 12ರಿಂದ 3 ಗಂಟೆವರೆಗೂ ಅಮೃತ ಕಾಲಗಳಿರುವುದರಿಂದ ಆ ಸಮಯದಲ್ಲಿ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸ್ಥಳೀಯ ಶಾಸಕರು ಮತ್ತು ಎಲ್ಲರೂ ಸಹಿತ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ. ಅವರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ನಾವು 11:30 ಗಂಟೆ ಅಷ್ಟೊತ್ತಿಗೆ ಅಭಿಜಿನ್ ಮುಹೂರ್ತದಲ್ಲಿ ಸ್ವಾಗತವನ್ನು ಮಾಡ್ತೀವಿ. ಜಲಾಶಯದ ಮೇಲ್ಭಾಗದಲ್ಲಿ ಅಲ್ಲಿ ಮರದ ಜೊತೆಗಳನ್ನು ಇಟ್ಟಿರ್ತೀವಿ. ಸುಮಾರು 40 ಮರದ ಜೊತೆಗಳನ್ನು ಜೋಡಿಸ್ತಾ ಇದ್ದೀವಿ. ಮರದ ಜೊತೆ ಅಂದರೆ ಬಾಗಿನ ಅಂತ ಕರಿತೀವಿ. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಬಂದಂಥ ದಿನಗಳಲ್ಲಿ ಅವರಿಗೆ ಗೌರಿ ಬಾಗಿನವನ್ನು ಕೊಟ್ಟ ಹಾಗೆ ಪ್ರಕೃತಿಗೆ ಆಷಾಢ ಮಾಸ ಬಹಳ ವಿಶೇಷ. ಎಲ್ಲ ಕಡೆ ನದಿಗಳು ತುಂಬಿ ತುಳುಕ್ತಾ ಇರುತ್ತೆ. ತೊರೆಗಳು, ಕೆರೆಗಳು, ಕಲ್ಯಾಣಿಗಳು ಎಲ್ಲವಕ್ಕೂ ಸಹಿತ ಆಷಾಢ ಮಾಸದಲ್ಲಿ ತುಂಬುವುದರಿಂದ ಮಳೆಗೆ ಅದಕ್ಕೆ ಬಾಗಿನವನ್ನು ಅರ್ಪಿಸುವ ಕಾರ್ಯಕ್ರಮ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಬಾಗಿನ ಅಂದರೆ ಮರದ ಜೊತೆ. 2 ಮರದ ಮಧ್ಯಭಾಗದಲ್ಲಿ ಒಂದು ಬ್ಲೌಸ್ ಪೀಸನ್ನು ಹಾಕಿರ್ತೇವೆ. ಅಕ್ಕಿಯನ್ನ, ಅರಿಶಿನ, ಕುಂಕುಮ, ಬಳೆ, ಬಿಚ್ಚಾಲೆ, ಮಂಗಳ ದ್ರವ್ಯಗಳು, ತೆಂಗಿನಕಾಯಿ, ಬಾಳೆಹಣ್ಣು ಇವನ್ನೆಲ್ಲ ಇಟ್ಟು ಆ ಮಂಗಳ ದ್ರವ್ಯವನ್ನ ಹೇಗೆ ನಾವು ಮಗಳಿಗೆ ಕೊಡುತ್ತೇವೆ ಆ ಒಂದು ಸೀರೆಯನ್ನು ಅರ್ಪಣೆ ಮಾಡಿ, ಅದೇ ರೀತಿ ಕಾವೇರಿಗೆ ನಾವು ಮುಖ್ಯಮಂತ್ರಿಗಳಿಂದ ಬಾಗಿನವನ್ನು ಅರ್ಪಿಸುವ ಕಾರ್ಯಕ್ರಮ ಕ್ಷೀರ